ಬ್ರೇಕ್ನ ನಂತರ ನ್ಯೂಸ್ ಲಂಚ್ಗೆ ಸ್ವಾಗತ. ಬೆಂಗಳೂರಿನ ಕೋರಮಂಗಲದ ಫೋರಂ ಮಾಲ್ನಲ್ಲಿ ಅಮೆರಿಕದ ಕ್ರಿಸ್ಪಿ ಕ್ರೀಮ್ ಶಾಖೆ ಪ್ರಾರಂಭವಾಯಿತು. ಇದರ ವಿಶೇಷತೆ ಏನಪ್ಪಾ ಅಂತ ಕೇಳ್ತಿದ್ದೀರಾ? ನಾನು ಹೇಳೋದಿಲ್ಲ, ನೀವೇ ನೋಡಿ. ವೆರೈಟಿ ಡೋನಟ್ಸ್, ಒಂದಕ್ಕಿಂತ ಒಂದು ರುಚಿಯಾಗಿರೋ ಸ್ವೀಟ್ ಡೋನಟ್ಗಳು. ನೋಡ್ತಿದ್ರೆ ಬಾಯಲ್ಲಿ ನೀರೂರುತ್ತೆ. ಹೌದು, ನಗರದ ಕೋರಮಂಗಲದ ಫೋರಂ ಮಾಲ್ನಲ್ಲಿ ಕ್ರಿಸ್ಪಿ ಕ್ರೀಮ್ನ ಮೊದಲ ಶಾಖೆ ಪ್ರಾರಂಭವಾಯಿತು. ಈ ಶಾಪ್ನ ವಿಶೇಷತೆ ಏನಂದ್ರೆ 20ಕ್ಕೂ ಹೆಚ್ಚು ಬಗೆಬಗೆಯ ಡೋನಟ್ಸ್ಗಳು, ಒಂದಕ್ಕಿಂತ ಒಂದು ಸೂಪರ್. ಇಲ್ಲಿರೋ ಡೋನಟ್ಗಳು ಮೂಲತಃ ಅಮೆರಿಕಾದಾಗಿದ್ದು ಸಿಲಿಕಾನ್ ಸಿಟಿಯ ಜನ ತುಂಬಾನೇ ಇಷ್ಟಪಡ್ತಾರೆ. ಇಲ್ಲಿ ಇರೋ ಡೋನಟ್ಸ್ ಬೆಲೆ ಕೂಡ ಜಾಸ್ತಿ ಏನಿಲ್ಲ. ಬೇಸಿಕಲಿ ಈ ಅಂಗಡಿ ಡೋನಟ್ಸ್ ಮತ್ತು ಕಾಫಿ, ಮಿಕ್ಕಿದ್ದು ಬೆವರೇಜಸ್ ಎಲ್ಲವನ್ನೂ ಮಾರ್ತಾ ಇದ್ದೀವಿ ನಾವು. ಇದು ನಮ್ಮದು ಸೆಕೆಂಡ್ ಸ್ಟೋರ್ ಬರ್ತಾ ಇದೆ. ಇದು ಮುಂಚೆ ಇದರದ್ದು ಸ್ಟೋರ್ ಚೆನ್ನಾಗಿ ಮಾಡ್ತಾ ಇದೆ, ಹ್ಯಾವಿಂಗ್ ಅ ಗುಡ್ ರೆಸ್ಪಾನ್ಸ್. ಇನ್ನು ಇದೇ ಮೊದಲ ಬಾರಿಗೆ ಅಮೆರಿಕಾದ ಕ್ರಿಸ್ಪಿ ಕ್ರೀಮ್ ಸಿಲಿಕಾನ್ ಸಿಟಿಗೆ ಬಂದಿದ್ದು, ಜನರಂತೂ ಇದರ ಟೇಸ್ಟ್ ನೋಡಲು ಮುಗಿಬಿದ್ದಿದ್ರು. ಇದೇ ಸಂದರ್ಭದಲ್ಲಿ ಈ ಶಾಪ್ಗೆ ಮೊದಲು ಯಾರು ಎಂಟ್ರಿ ಆಗ್ತಾರೋ ಅವರಿಗೆ 1 ವರ್ಷ ಕಾಲ ಫ್ರೀ ಹೋಮ್ ಡೆಲಿವರಿ ಬಹುಮಾನವಿತ್ತು. ಬೆಳಗ್ಗೆ 7:30ಯಿಂದ ಕಾದು ವಿಜೇತರಾದ ಸ್ಪರ್ಧಿ ಸಂತಸ ವ್ಯಕ್ತಪಡಿಸಿದ್ದು ಹೀಗೆ. ಹೆಂಗೆ ಗೊತ್ತಾಯ್ತು ಅಂದರೆ ನನ್ನ ಫ್ರೆಂಡ್ ಒಬ್ಳು ಹೇಳಿದ್ಲು, ಮತ್ತೆ ನಡೀತಿದೆ ಫೋರಮ್ ಮಾಲ್ ಅಂತ. ನಾನೇನು ಮಾಡಿದೆ, ನನಗೆ ಬೇಕೇ ಬೇಕಾಗಿತ್ತು. ಅವತ್ತಿಂದ ಸಿಕ್ಕಾಪಟ್ಟೆ ಆಸೆ ಆಯಿತು. ಸೊ ಐ ಹ್ಯಾಡ್ ಟು ಕಮ್. ನಂಗೆ ಬೇಕಾಗಿತ್ತು. ಸೊ ನಾನು ಫೋರಮ್ ಮಾಲ್ ನಿನ್ನೆ ಬೆಳಿಗ್ಗೆ 9:30 ಕಾಯ್ತಿದ್ದೀನಿ. 9:30 ಇಲ್ಲೇ ಫೋರಮ್ ಮಾಲ್ ನಿಂತ್ಕೊಂಡು ರಾತ್ರಿ ಆಚೆ ಮಲ್ಕೊಂಡು ಫೋರಮ್ ಮಾಲ್ ಕಾಂಪೌಂಡ್ ಒಳಗಡೆ ರಾತ್ರಿ ಎಲ್ಲ ಕಾಯ್ದು ಇವತ್ತು ಬೆಳಿಗ್ಗೆ 7 ಗಂಟೆಗೆ ಕ್ಯೂ ಓಪನ್ ಆಯಿತು. 7 ಗಂಟೆ ಕ್ಯೂ ಅಲ್ಲಿ ನಿಂತ್ಕೊಂಡು ರಿಜಿಸ್ಟರ್ ಮಾಡಿಸ್ಕೊಂಡು ಇವತ್ತು ನಾನು 1 ಇಯರ್ ಫ್ರೀ ಸಪ್ಲೈ, 1 ವರ್ಷ ಫ್ರೀ ಸಪ್ಲೈ ಡೋನಟ್ಸ್ ಪಡೆದಿದ್ದೇನೆ. ಒಟ್ನಲ್ಲಿ ಬಗೆಯ ಡೋನಟ್ಸ್ಗಳ ಜೊತೆ ಹಾಟ್ ಕಾಫಿ ಕುಡಿದ ಗ್ರಾಹಕರು ಫುಲ್ ಎಂಜಾಯ್ ಮಾಡಿದ್ರು. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ದಾವೂದ್ ಇಬ್ರಾಹಿಂ ಭೂಗತ ಜಗತ್ತಿನ ಈ ಪಾತಕಿಯ ಒಟ್ಟು SMS-ಗಳು 5300. ಇದರಲ್ಲಿ ಬೇಕು ಅನ್ನುವವರು 100ರಲ್ಲಿ 72%, ಬೇಡ ಅನ್ನುವವರು 100ರಲ್ಲಿ 28%. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲ್ಯಾಣ ಮಂಟಪದಿಂದ ಮದುವೆಗಂಡು ನಾಪತ್ತೆ, ವರ ಕಾಣದೆ ಪೋಷಕರ ಆತಂಕ. ಬೀದರ್ನಲ್ಲಿ ವರನಿಗಾಗಿ ಕಾಯ್ದು ಕುಳಿತಿರೋ ವಧು. ಮದುವೆ ದಿನವೇ ಅಪಘಾತ, ಮದುಮಗನೇ ಸಾವು. ಸಂಭ್ರಮದಲ್ಲಿರಬೇಕಾದ ಮದುವೆ ಮನೆಯಲ್ಲಿ ಸೂತಕ, ಸಂಬಂಧಿಕರ ಆಕ್ರಂದನ. ಅಲ್ಪಸಂಖ್ಯಾತರಿಗೆ ಪ್ರತ್ಯೇಕ ವಿವಿ ಸ್ಥಾಪನೆಗೆ ಸಂವಿಧಾನದಲ್ಲಿ ಅವಕಾಶವೇ ಇಲ್ಲ. ತೋರಟೆ ಸಮಿತಿ ವರದಿ. ಟಿಪ್ಪು ಸುಲ್ತಾನ್ ವಿವಿಗೆ ವಿಘ್ನ. ಟಿಪ್ಪು ವಿವಿ ಸ್ಥಾಪಿಸಿಯೇ ಸಿದ್ಧ ಅಂತಿದ್ದಾರೆ ರೆಹಮಾನ್ ಖಾನ್. ಜವಾಬ್ದಾರಿಯಿಂದ ಕೆಲಸ ಮಾಡಿ, ಕುಡಿಯುವ ನೀರು ಪೂರೈಕೆಗೆ ಗಮನ ಕೊಡಿ, ಪ್ರಾಮಾಣಿಕರಿಗೆ ಗೌರವ ಮನ್ನಣೆ ಇದ್ದೇ ಇದೆ. ಜಿಲ್ಲಾಧಿಕಾರಿಗಳ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮುಖ್ಯಮಂತ್ರಿ ಸಂದೇಶ. ಅಳಿಯನ ಬಳಿಕ ಈಗ ಮಗಳ ಸರದಿ. ಸ್ಪಾಟ್ ಫಿಕ್ಸಿಂಗ್ನಲ್ಲಿ ಬಿಸಿಸಿಐ ಅಧ್ಯಕ್ಷರ ಪುತ್ರಿಯೂ ಭಾಗಿ ಆರೋಪ. ಅಳಿಯನ ರಕ್ಷಣೆಗೆ ನಿಂತಿದ್ದ ಶ್ರೀನಿವಾಸನ್ ಮುಖವಾಡ ಬಯಲು.
ಇವಿಷ್ಟು ಇವತ್ತಿನ ನ್ಯೂಸ್ ಲಂಚ್ ಸುದ್ದಿಗಳು. ಈಗ ಡೆಡ್ಲಿ ಎವಿಡೆನ್ಸ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.